ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳನ್ನು ಹೇಳುತ್ತಾ, ರಾಶಿ ಭವಿಷ್ಯ ನವೆಂಬರ್ 2024 ಇಸ್ವಿ. ರಾಶಿ ಮೀನರಾಶಿ. ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ನೋಡಿಕೊಳ್ಳೋಣ. ಮೀನರಾಶಿಯಿಂದ ಕ್ರಮವಾಗಿ ಅಷ್ಟಮ ಹಾಗೂ ನವಮ ಅಂದರೆ ರವಿಯು 8 ಮತ್ತು 9ನೇ ಮನೆಯಲ್ಲಿ, ಕುಜಗ್ರಹನು 5ನೇ ಮನೆಯಲ್ಲಿ, ಬುಧಗ್ರಹನು 9ನೇ ಮನೆಯಲ್ಲಿ ಹಾಗೂ ಗುರುಗ್ರಹನು 3ನೇ ಮನೆಯಲ್ಲಿ, ಶುಕ್ರಗ್ರಹನು 9 ಹಾಗೂ 10ನೇ ಮನೆಯಲ್ಲಿ, ಶನೈಶ್ಚರನು ದ್ವಾದಶ ಕುಂಭರಾಶಿ ಸ್ವಕ್ಷೇತ್ರದಲ್ಲಿ ಅಂದರೆ 12ನೇ ಮನೆಯಲ್ಲಿ, ರಾಹುಗ್ರಹನು ಮೀನರಾಶಿಯಲ್ಲಿ, ಕೇತುನು 7ನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿ ಶುಭ ಫಲಗಳನ್ನು ಕೊಡತಕ್ಕಂಥವರಾಗ್ತಾರೆ. ವಿಶೇಷವಾಗಿ ರವಿಯು 8ನೇ ಮನೆಯಲ್ಲಿ ಇರುವಾಗ ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದಾರೋ ಅವರಿಗೆ ಉತ್ತಮ ಆದಾಯವನ್ನು ಕೂಡ ಆ ರವಿಗ್ರಹನು ತೋರಿಸಿಕೊಡ್ತಾನೆ. ಹಾಗೂ ವೈದ್ಯಕೀಯ ಸಂಬಂಧಿಯಾಗಿರ್ತಕ್ಕಂತಹ ಟೂಲ್ಸ್ಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಆದಾಯವನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ರೀತಿಯಾಗಿ ರವಿಯು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ. ಕುಜಗ್ರಹನು 5ನೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಇರುವಾಗ ಭೂ ಸಂಬಂಧಿಯಾಗಿರ್ತಕ್ಕಂತಹ ಕಲಹಗಳು, ಅಣ್ಣ ತಮ್ಮಂದಿರಿಗೆ ತಂದೆಯ ಆಸ್ತಿಯಲ್ಲಿ ಬರತಕ್ಕಂತಹ ಜಗಳಗಳನ್ನು ಕೂಡ ತೋರಿಸಿಕೊಡ್ತಾನೆ. ಸ್ತ್ರೀಯರಿಗೆ ಉತ್ತಮವಾಗಿರ್ತಕ್ಕಂತಹ ವಿವಾಹ ಭಾಗ್ಯಾದಿಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ. ಬುಧಗ್ರಹನು 9ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಇರುವುದರಿಂದ ವಿದ್ಯಾ ಕ್ಷೇತ್ರದಲ್ಲಿ ಇರತಕ್ಕಂತಹ ಮೀನರಾಶಿಯವರಿಗೆ ಉತ್ತಮ ವಿದ್ಯೆಯ ಕಲಿಕೆಯನ್ನು, ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ಸ್ಥಾನ ಮಾನ ಪ್ರಾಪ್ತಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ರೀತಿಯಾಗಿ ಅತಿ ಉತ್ಸಾಹಗಳನ್ನು, ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅತಿ ಉತ್ಸಾಹಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. 3ನೇ ಮನೆಯಲ್ಲಿರ್ತಕ್ಕಂತಹ ಗುರುವು ಮುಂದೆ ವಕ್ರನಾಗುವುದರಿಂದ ದೈವ ಬಲವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿರುತ್ತೆ. ಯಾಕೆಂದರೆ ಮೀನರಾಶಿಗೆ ಗುರು ಅಧಿಪತಿ. ಆದ್ದರಿಂದ ಗುರುವಿನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಗುರು ಹಿರಿಯರ ಅನುಗ್ರಹ ಪಡೆದುಕೊಳ್ಳುವಂಥದ್ದು, ಕುಲದೇವರ ದರ್ಶನ ಮಾಡುವಂಥದ್ದು, ಗುರುಗಳ ಆರಾಧನೆಯನ್ನು ಮಾಡುವಂಥದ್ದು ಅತಿ ಅಗತ್ಯ. ದೇವರ ಅನುಗ್ರಹ ಪಡೆದುಕೊಂಡರೆ ಎಲ್ಲ ಇಷ್ಟಾರ್ಥಗಳು ಕೂಡ ಪ್ರಾಪ್ತಿಯಾಗುತ್ತದೆ. ಶುಕ್ರಗ್ರಹನು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಸಾಂಸಾರಿಕ ಸುಖ, ಅದೇ ರೀತಿಯಾಗಿ ಮನೆಗೆ ಅಗತ್ಯವಾಗಿರ್ತಕ್ಕಂತಹ ವಸ್ತುಗಳ ಆಗಮನ, ಅದೇ ರೀತಿಯಾಗಿ ಸುಖವನ್ನು ಕೊಡತಕ್ಕಂತಹ ವಾಹನ, ಟಿವಿ ಇತ್ಯಾದಿ ಹೊಸದಾಗಿ ಪಡೆದುಕೊಳ್ಳುವಂಥದ್ದನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಅತೀವವಾಗಿರ್ತಕ್ಕಂತಹ ಸುಖ ಪ್ರಾಪ್ತಿಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ. ಶನೈಶ್ಚರನು 12ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇರುವುದರಿಂದ ಮೀನರಾಶಿಯವರಿಗೂ ಕೂಡ 7 ಶನಿ ಕಾಟ ಇರುವುದರಿಂದ ಶನೈಶ್ಚರನ ಆರಾಧನೆ ಮಾಡುವುದು ಬಹಳ ಅಗತ್ಯ. ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಡೆತಡೆಗಳನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಕಬ್ಬಿಣ, ಕಲ್ಲು, ಸಿಮೆಂಟು, ಗೃಹ ಬಳಕೆಯ ವಸ್ತುಗಳು, ಗೃಹ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. 7 ಶನಿ ಕಾಟ ಪರಿಹಾರಕ್ಕೋಸ್ಕರವಾಗಿ ಶನೈಶ್ಚರನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ. ರಾಹುಗ್ರಹನು 1ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರುವುದರಿಂದ ಯಾರು ಸಾಹಸ ಕ್ರೀಡೆಗಳನ್ನು ಆಡ್ತಾರೋ ಅಥವಾ ಸಾಹಸಮಯವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾರೋ ಅವರು ಅತೀ ಜಾಗ್ರತೆಯಾಗಿ ಇರುವಂಥದ್ದು ಬಹಳ ಉತ್ತಮ. ಮೇಲಿನಿಂದ ಕೆಳಗೆ ಬೀಳುವಂತಹ ಯೋಗವನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ. ಸಮಸಪ್ತಕ 7ನೇ ಮನೆಯಲ್ಲಿರ್ತಕ್ಕಂತಹ ಕೇತು ಪ್ರಭಾವದಿಂದ ಸಂತಾನ ಚಿಂತನೆಯನ್ನು, ಅದೇ ರೀತಿಯಾಗಿ ತೇಜೋವಧೆಗಳನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ಕೇತು ತಿಂಗಳ ಅಂತ್ಯಭಾಗದಲ್ಲಿ ಉತ್ತಮ ಫಲಗಳನ್ನು, ಯಶಸ್ಸನ್ನು ಕೂಡ ಕೊಡತಕ್ಕಂತನಾಗಿದ್ದಾನೆ. ಈ ರೀತಿಯಾಗಿರ್ತಕ್ಕಂತಹ ಮಿಶ್ರ ಫಲಗಳು ಮೀನರಾಶಿಯವರಿಗೆ ಇದೆ. ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಅಶುಭಗಳು ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ, ಇಷ್ಟಾರ್ಥವಾಗಿ ನಿಮಗೆ ಶುಭವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ ಮೀನರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ. 1ನೇ ತಾರೀಕು, 11 ಹಾಗೂ 24 ಹಾಗೂ 30ನೇ ತಾರೀಕು ಉತ್ತಮ ಶುಭ ಫಲಪ್ರದ ದಿನಗಳು. ಈ ದಿವಸ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಿತಾಂಶಗಳನ್ನು ಹೊಂದಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.